ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿಯಲ್ಲಿ ಮತ್ತೊಮ್ಮೆ ದೊಡ್ಡ ಸ್ಕ್ಯಾಮ್ ನಡೆದಿದೆ ಅಂತಾನೆ ಹೇಳಬಹುದು ಗೌರ್ಮೆಂಟ್ ಕಡೆಯಿಂದ. ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ್ಲೂ ಒಂದು ಸ್ಕ್ಯಾಮ್ ನಡೆದಿತ್ತು. ಇವಾಗ ಡಿಕೆಶಿ ಅವರು ಬಂದ ಮೇಲೂ ಕೂಡ ಒಂದು ದೊಡ್ಡ ಸ್ಕ್ಯಾಮ್ ಆಗಿದೆ. ತುಂಬಾ ಜನಕ್ಕೆ ಇದರ ಬಗ್ಗೆ ಕರೆಕ್ಟ್ ಆಗಿ ಈ ತಿಂಗಳು ಸ್ಕಿಪ್ ಆಗಿದೆ ಅಥವಾ ಈ ತಿಂಗಳದು ಅಮೌಂಟ್ ಬಂದಿದೆ ಅನ್ನೋದ್ರ ಬಗ್ಗೆ ಅರಿವಿಲ್ಲ. ಏನೋ ಬರ್ತಾ ಇದೆ, ಏನೋ ರಿಲೀಸ್ ಮಾಡ್ತಾ ಇದಾರೆ ಅಂತಾನೆ ಅನ್ಕೊಂಡು ಕಾಯ್ಕೊಂಡು ಕೂತಿದೀವಿ. ಆದ್ರೆ ಇಲ್ಲಿ ನೋಡಿದ್ರೆ ಇವಾಗ ಇದರ ಬಗ್ಗೆ ಗೌರ್ಮೆಂಟ್ಗೆ ಪ್ರಶ್ನೆನ ಕೇಳಿರುವಂತದ್ದು. ಸೊ ಏನು ಉತ್ತರ ಕೊಡುತ್ತೆ ಗೌರ್ಮೆಂಟ್, ಏನಾಗಿದೆ ಮ್ಯಾಟರು, ಗೃಹಲಕ್ಷ್ಮಿ ಹಣದಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. 29ನೇ ಕಂತಿನ ಹಣದಿಂದ ಶುರುವಾಗಿದಂತ ಈ ಒಂದು ಪ್ರಾಬ್ಲಮ್ಗಳು, ಕಂಟಿನ್ಯೂಸ್ ಆಗಿ ಪ್ರಾಬ್ಲಮ್ಗಳು ಶುರುವಾಯಿತು. ಹಣ ಕ್ಯಾನ್ಸಲೇಷನ್ ಆಗ್ತಾ ಇರೋದು, ತುಂಬಾ ಜನಕ್ಕೆ ಹಣ ಬರ್ದೇ ಇಲ್ದಿರೋದು, ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗಿರೋದು, ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದು, ಈ ರೀತಿ ಕೆಲವೊಂದಷ್ಟು ಸಮಸ್ಯೆಗಳನ್ನ ನಾವೆಲ್ಲರೂ ನೋಡ್ಕೊಂತಾನೆ ಬಂದ್ವಿ. ಆದ್ರೆ ಇವಾಗ ಒಂದು ಸಮಸ್ಯೆ ಏನಾಗಿದೆ ಅಂದ್ರೆ, ನಿಮಗ್ ನೆನ್ಪಿದ್ರೆ ಕಳೆದ ವರ್ಷದಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಕಂತಿನ ಹಣ ಕೊಡ್ಲೇ ಇಲ್ಲ. 2025ರ 2 ತಿಂಗಳು ಕಂತಿನ ಹಣನ ಗೌರ್ಮೆಂಟ್ ರಿಲೀಸ್ ಮಾಡ್ಲೇ ಇಲ್ಲ. ಅದೇ ರೀತಿ ಈ ವರ್ಷದಲ್ಲಿ ನಿಮಗೆ ಮಾರ್ಚ್ ತಿಂಗಳ ಹಣ ರಿಲೀಸೇ ಆಗಿಲ್ಲ. ಇದು ತುಂಬಾ ಜನ ಗಮನಕ್ಕೆ ಬಂದಿಲ್ಲ. ಹಾಗಾಗಿ ಯಾರೂ ಇದ್ರ ಬಗ್ಗೆ ಪ್ರಶ್ನೆಯನ್ನೇ ಮಾಡಿರ್ಲಿಲ್ಲ. ಇವಾಗ ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಾಗೆ ವಿಪಕ್ಷದವರು ಎಲ್ಲಾನು ಹುಡುಕಿ ಕೊನೆಗೆ ಗೊತ್ತಾಗಿರುವಂತದ್ದೇನು ಅಂತ ಅಂದ್ರೆ, ಈ ಒಂದು ವರ್ಷದಲ್ಲಿ 2026ರ ಮಾರ್ಚ್ ತಿಂಗಳ ಹಣ ರಿಲೀಸೇ ಆಗಿಲ್ಲ. ಸುಮಾರು 2,500 ಕೋಟಿ ಹತ್ತತ್ರ ಹಣ ಎಲ್ಲಿಗೋಯ್ತು, ಯಾರು ತಗೊಂಡ್ರು, ಏನಿದ್ರು ಕತೆ, ಎಲ್ಲದಕ್ಕೂ ಇವಾಗ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಸಿದ್ದರಾಮಯ್ಯ ಅವರು ಇದ್ದಾಗ 2 ತಿಂಗಳು ಕಂತಿನ ಹಣ ಕೊಡ್ಲಿಲ್ಲ. ಅದನ್ನ ಇವತ್ತಿನವರೆಗೂ ಗೌರ್ಮೆಂಟ್ ರಿಲೀಸ್ ಮಾಡ್ಲಿಲ್ಲ. ಈಗ ನೋಡಿದ್ರೆ ಈ ಒಂದು ಕಂತಿನ ಹಣ ಹೋಗಿದೆ. ಟೋಟಲ್ ಆಗಿ ಗೃಹಲಕ್ಷ್ಮಿಯಲ್ಲಿ 3 ಕಂತಿನ ಹಣ ನಮ್ಮೆಲ್ರಿಗೂ ಮೋಸ ಆಗಿರೋದು ಕಾಣಿಸ್ತಾ ಇದೆ. ಬಿಕಾಸ್ ಬರ್ಬೇಕಾಗಿತ್ತು, ಇಷ್ಟು ದಿನ ಆಯ್ತು, ಇದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ ಅಥವಾ ಇದ್ರ ಬಗ್ಗೆ ಯಾರು ಕೇಳ್ತಾ ಇಲ್ಲ. ಗೌರ್ಮೆಂಟ್ ಗಳಿಗೆ ಕೇಳಿದ್ರೆ ಅದಕ್ಕೆ ಉತ್ತರ ಸಿಗೋದು ಇಲ್ಲ ನಮಗೆ. ಈ ರೀತಿ ಸಮಸ್ಯೆಯಲ್ಲಿ ಎಲ್ಲರೂ ಸಿಗಾಕೊಂಡಿರೋ ಕಾರಣ ಇವಾಗ ಗೃಹಲಕ್ಷ್ಮಿದು ಮತ್ತೊಂದು ಹಣ ಹೋಗಿದೆ. ಸೊ ಇದನ್ನ ಕೊಡ್ತಾರ, ವಾಪಸ್ಸು ಕೊಡೋದಿಲ್ವಾ, ಅದನ್ನು ನಮ್ಗೆ ಕರೆಕ್ಟ್ ಆಗಿ ಮಾಹಿತಿ ಇಲ್ಲ. ಇವಾಗ ನಾವೇನ್ ನೋಡ್ತಾ ಇದೀವಿ, 32ನೇ ಕಂತಿನ ಹಣ, 31ನೇ ಕಂತಿನ ಹಣ ನಮ್ಮ ಖಾತೆಗೆ ಜಮಾ ಆಗ್ತಾ ಇದೆ. ಸರಿ, ಆಗೋದು ಆಗ್ಲಿ, ಆಮೇಲೆ ನೋಡ್ಕೊಳ್ಳೋಣ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ 3 ಕಂತಿನ ಹಣ ಟೋಟಲ್ ಆಗಿ ಕಳೆದ ವರ್ಷದಿಂದ ಹೇಳ್ತಾ ಇರೋದು 3 ಕಂತಿನ ಹಣ ಕೊಟ್ಟಿಲ್ಲ. ಅನ್ನಭಾಗ್ಯ ಯೋಜನೆ 2 ತಿಂಗಳು ಹಣ ಕೊಟ್ಟಿಲ್ಲ. ನಿಮಗೆ ರೇಷನ್ ಕೊಡ್ತಾ ಇದಾರೆ, ಬಟ್ ಹಣ ಕೊಡ್ಲೇ ಇಲ್ಲ ಲಾಸ್ಟ್ ವರ್ಗೂನು. ಸೊ ಯಾಕೆ ಇಷ್ಟೊಂದು ವಿಚಾರಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಗೌರ್ಮೆಂಟ್? ಹಣ ಕೊಡ್ಬೇಕು, ಯಾಕಂದ್ರೆ ಇವರು ಗ್ಯಾರಂಟಿ ಯೋಜನೆ ನಾವೇನ್ ಕೇಳಿಲ್ಲ, ಇವರೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಅದ್ರೊಳನ್ನು ದುಡ್ಡು ತಗೊಂತಾ ಇರುವಂತದ್ದು ಎದ್ದು ಕಾಣಿಸ್ತಾ ಇದೆಯಲ್ಲ. ಇದ್ರ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸ್ಬೇಕಾಗಿದೆ. ಹುಷಾರಾಗಿ ನೋಡ್ಕೊಳ್ಳಿ, ನಿಮ್ಮ ಡಿ-ಬಿ-ಟಿ ಸ್ಟೇಟಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ನೀವು ಏನ್ ಮಾಡ್ತೀರೋ ಗೊತ್ತಾ, ಯಾರೋ ಅಕೌಂಟ್ ಬ್ಯಾಲೆನ್ಸ್ ಬಂದಿದೆ, ಪಕ್ಕದ ಮನೆಯವ್ರು ಬಂದಿದೆ, ಅಥವಾ ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ SMS ಬಂತು, ಕ್ರೆಡಿಟ್ ಆಗಿದೆ 2,000 ರೂಪಾಯಿ ಅಂತ ಅನ್ಬಿಟ್ಟು ಡಿ-ಬಿ-ಟಿ ಸ್ಟೇಟಸ್ ನ ನೀವು ಚೆಕ್ ಮಾಡಿರೋದಿಲ್ಲ. ಡಿ-ಬಿ-ಟಿ ಸ್ಟೇಟಸ್ ನ ಚೆಕ್ ಮಾಡಿದಾಗ ತಿಂಗಳ ಅಮೌಂಟ್ ಜಮಾ ಆಗ್ತಾ ಇರೋದು ನಿಮ್ಗೆ ಅಪ್ಡೇಟ್ ಆಗುತ್ತೆ. ಅದೇ ಡಿ-ಬಿ-ಟಿ ಸ್ಟೇಟಸ್ ಅಲ್ಲೇ ಇವಾಗ ಗೊತ್ತಾಗಿರುವಂತದ್ದು ಮಾರ್ಚ್ ತಿಂಗಳ ಹಣ ರಿಲೀಸೇ ಆಗಿಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಆಲ್ರೆಡಿ ನಾವು ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಹತ್ರ ಬರ್ತಾ ಇದೀವಿ. ಆಲ್ರೆಡಿ ನಾವು ಇನ್ನೊಂದು 10 ದಿನ ಹೋದ್ರೆ ಸೆಪ್ಟೆಂಬರ್ ಕಾಲಿಡ್ತೀವಿ ನಾವು. ಸೊ ಏನಾಯ್ತು, ಇಲ್ಲಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ನಾವೇನ್ ನೋಡ್ತಿದ್ವಿ, ಗಮನ ಹರಿಸ್ತಿದ್ವಿ, ಅಲ್ಲಿ ಹಿಂದೆಗಡೆನೆ ಒಂದು ದೊಡ್ಡ ಮೋಸ ಆಗಿರೋದು ಕಾಣಿಸ್ತಾ ಇದೆ. ಸೊ ಡಿ-ಬಿ-ಟಿ ಸ್ಟೇಟಸ್ ನ ಚೆಕ್ ಮಾಡ್ಬೇಕು. ಜನಸಾಮಾನ್ಯರಿಗೆ ಧ್ವನಿ ಎತ್ತೋದಿಕ್ಕೆ ಅವಕಾಶ ಇದೆ. ಯಾಕಂದ್ರೆ ನಮ್ಗೆ ಕೊಡ್ತಾ ಇರುವಂತದ್ದು, ಈ ಒಂದು ಲಾಭಗಳೆಲ್ಲ ನಮಗೆ ಕೊಡ್ತಾ ಇರುವಂತದ್ದು ಕೊಟ್ಟಿಲ್ಲ ಅಂತ ಅಂದಾಗ ಅದಕ್ಕೆ ವಿಚಾರಕ್ಕೆ ನಾವು ಕ್ವಶನ್ ಮಾಡೋದಕ್ಕೂ ರೈಟ್ಸ್ ಕೂಡ ಇರುತ್ತೆ. ಈಗ 31, 32 ಬರ್ತಾ ಇದೆ, ಎಲ್ಲರಿಗೂ ಜಮಾ ಆಗ್ತಾ ಇದೆ ಬಿಡಿ. ಬಟ್ ಇವಾಗ ಹಳೇದು 3 ಕಂತಿನ ಹಣನ ಯಾವಾಗ ಕೊಡ್ತಾರೆ? 6,000 ರೂಪಾಯಿ ಹೋಯ್ತು ಹಣ ಅಲ್ಲಿಗೆ. ಸೊ ಇದ್ರ ಬಗ್ಗೆ ಗವರ್ಮೆಂಟ್ ಏನ್ ಇನಿಷಿಯೇಟಿವ್ ತಗೊಳುತ್ತೆ ಅಥವಾ ಇದಕ್ಕೆ ಏನ್ ಸೊಲ್ಯೂಷನ್ ನ ಕೊಡುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಅಂಡ್ ಅಮೌಂಟ್ ಬರ್ತಾ ಇದೆ ಬಿಡಿ, ಅದ್ ಬೇರೆ. 33ನೇ ಕಂತಿನ ಹಣ ರಿಲೀಸ್ ಆಗ್ಲಿಲ್ಲ, ಅದನ್ನು ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳಿದ್ರಿ 33 ರಿಲೀಸ್ ಆಯ್ತಾ ಅಂತ ಹೇಳಿ. ಇಲ್ಲ, 33 ರಿಲೀಸ್ ಆಗಿಲ್ಲ. ಈಗ ಬರ್ತಾ ಇರೋದು 31, 32 ಮಾತ್ರಾನೇ. ಸೊ ಗೃಹಲಕ್ಷ್ಮಿದು ಮತ್ತೊಂದು ದೊಡ್ಡ ಮೋಸ ಆಗಿರೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಗೌರ್ಮೆಂಟ್ ಏನ್ ರಿಪ್ಲೈ ಕೊಡುತ್ತೆ ಅಂತ ಕಾದ್ ನೋಡ್ಬೇಕು. ಅಥವಾ ಯಾವ ರೀತಿ ಹಣನ ಜಮಾ ಮಾಡ್ತಾರೆ ಅಥವಾ ಕೊಡೋದೇ ಇಲ್ವಾ, ಅದನ್ನು ನಾವು ಕಾದ್ ನೋಡ್ಬೇಕಾಗಿದೆ. ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದ್ರು ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಈ ವರ್ಷದಲ್ಲಿ ಆಗಿರುವಂತ ಈ ಒಂದು ತಿಂಗಳ ಹಣ ನಮ್ಮ ಕೈಗೆ ಸಿಗದೇ ಇಲ್ದಿರುವಂತ ವಿಚಾರ ನಿಮಗೆ ಹೇಗನ್ನಿಸ್ತು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ.